ಈಗಂಕರು ಜಗ್ಗು ಮಾಡ್ಕೊಂಡಿ ಬಿಡು ಇವನ್ನ ಎಷ್ಟಕ್ಕೊಂದು ಮಾಡ್ಕೊಂಬಿಟ್ರಲ್ಲ ಒಳಗು ಹೊರಗು ಕೂಡ ಗಿಡನ ಸೌಜು. ಅಯ್ಯೋ ಈಗಿಗೆ ರೀ ನಿಮ್ಮ ಮೊಮ್ಮಗಳಿಗೆ ಭಾಳ ಇಷ್ಟ ಗಿಡ ಪಡ ಮತ್ತು M.Com ಏನೋ ಮಾಡ್ತೀನಿ ಅಂದ್ಲ. ಅವ ಮನೆಯಾಗಿಂದನೇ ಓದು ನಾನೆಲ್ಲ ನಿನಗೆ ಅದೇನೋ ಓಪನ್ ಯೂನಿವರ್ಸಿಟಿನೇನು ಅಂತಾರಲ್ಲ ಅದ್ರಾಗ ಮಾಡು M.Com ಮಾಡಿ ಏನಾರ ಮಾಡಿ ನಿನಗೇನು ಬ್ಯಾಡ ಅನ್ನೋದಲ್ಲ ಅಂತಂದು ಅಂದ್ಲ. ಅಂದ ಈಕಿ ನನಗೆ ಬೇಸರ ಆಗುತ್ತೆ, ನೀವು ಇರೋದಲ್ಲ ನನಗೆ ಬೇಸರ ಆಗುತ್ತೆ ಇಷ್ಟು ದೊಡ್ಡ ಮನ್ಯಾಗ ಅಂತಂದು ಅಂದಿದ್ದಕ್ಕೆ ಒಂದೇನಾರ ಹಾಬಿ ಮಾಡ್ಕೆ ಅನ್ನಾತ. ಅದಕ್ಕೆ ರೊಕ್ಕ ಕೊಡ್ತಾನೆ ಈಗ ಹೋಗಿ ಗಿಡ ತಂತಂತಂತಂದು ಒಂದು ಮನೆ ಮೂಲಿ ಯಾವ ಮೂಲಿನೂ ಬಿಡಬಾರ್ದು, ಎಲ್ಲ ಕಡೆನೂ ಗಿಡ ಹಾಕದ ಹೊರಗೆ ಗಾರ್ಡನ್ಯಾಗೂ ಹಾಕ್ತಾಳೆ. ಅದ ಒಂದು ಕೆಲಸ ಮಾಡ್ಕೊಂಬಿಟ್ಟಾಳ. ಗಾರ್ಡನ್ಯಾಗ ಗಿಡ ಹಾಕೋದು, ಅದು ನೀರು ಹಾಕೋದು, ಸ್ವಚ್ಛ ಮಾಡೋದು. ಮನೆಯಾಗಿನ್ನು ಓಸು ಮುಂಜಾನೆ ಎದ್ಲು ಅಂದ್ರೆ ಒಂದು ಕಡೆಯಿಂದ ಬರೀ ನೀರೇ ಬಿಡೋದಾಗತ್ತೆ ನೋಡಕ್ಕೆ ಈಗ ಒಂದು ಕೆಲಸ. ಹೌದ್ರಿ, ಮನ್ಯಾಗ ಹೆಣ್ಮಕ್ಳು ಕಾಲಿಗೆ ಕುಂತಷ್ಟು ಇದಕ್ಕೆ ಕಷ್ಟ. ಮನೆಯಾಗಿನ ಕೆಲಸ ಮಾಡ ಸೂಜು, ಬರೀ ಗಿಡ ಪಡಕ್ಕೆ ನೀರು ಹಾಕ್ಬೇಡ. ಅಯ್ಯ ಸುಳ್ಳು ಹೇಳ್ಬಾರ್ದ್ರಿ, ಮತ್ತು ನೀವು ನಿಜ ಹೇಳಿದ್ರೆ ನಂಬ್ತೀರಿ, ಸುಳ್ಳು ಹೇಳಿದ್ರು ನಂಬ್ತೀರಿ. ಆಕೆ ಮಾಡ್ತಾಳ್ರಿ ಎಲ್ಲಾನು, ಯಾರು ಕೆಲಸದಾರಿಲ್ಲ ಏನೂ ಇಲ್ಲ. ಮೊದ್ಲು ಹೋಗ್ಬೇಕಿ ಬರ್ತಿದ್ದಲ್ರಿ ಅದು ಗಾರ್ಡನ್ಯಾಗೆಲ್ಲ ಏನೇನೋ ಮಾಡಕ್ಕೆ ಆಕೆ ಇನ್ನೂ ಬಿಡ್ಸಾಳ್ರಿ, ತಾನ ಮಾಡ್ತಾಳೆ. ಮುಂಜಾನೆಯಿಂದ ಎಲ್ಲ ಕಸ ಹೊಡಿತಾಳ, ನೆಲ ಒರೆಸ್ತಾಳ, ಮುಸುರಿ ಅಡಿಗೆ ಬಟ್ಟೆ ಒಂದು ಮಿಷಿನ್ಗೆ ಹಾಕೋದು ಮಾಡ್ಕೊಂಡಾಳ. ಅವ ಏನು ಮಾಡಬೇಡ ಆರಾಮಾಗಿರು ಅಂತ ಅಂದ್ಬಿಡ್ರಿ ನನ್ನ ಮಗ. ಈಕೆ ಮನ್ಯಾಗ ಖಾಲಿ ಕೂತ್ ನಂಗೆ ಬೇಸರ ಆಗತ್ತ, ನನಗೆ ಖಾಲಿ ಕೂತು ರೂಢಿ ಇಲ್ಲ ಅಂತಂತ. ಅವ ಏನು ಹಂಗೇನಿಲ್ಲ, ಎಲ್ಲಿ ಹೋಗಂದ್ರೆ ಮತ್ತೆ ಹೋಗ್ಬೇಕಂದ್ರೆ ಆಗೋದಿಲ್ಲಲ್ರಿ, ಡ್ಯೂಟಿ ಬರೀ ಡ್ಯೂಟಿ ಅಂತಾನೆ. ಮತ್ತು ಕಳ್ಕುಪ್ಸ ಮಾಡಕ್ಕೆ ಹೋಗ್ಬೇಕನ್ರಿ ಈಕಿಗೆ ನಿಯಾರಿಕಾಗ. ಹ್ಞೂನವ ಏನಾಯ್ತಾ ಇವತ್ತು ಮಾತಾಡಿ ಹೇಳ್ತಿನಂದಾಳ ಆಯ್ಕೆ ಸಂಗೀತ. ಯಾವಾಗ ಹೋಗೋದು ಏನು ಅಂತಂದು ಹ್ಞೂ ಅಂತಂದಿವಿ. ಇಲ್ಲೇ ಬರ್ತಾರ ಮತ್ತು ಹೋಗಿ ಮಾಡಿ ಬರ್ಬೇಕು. ಮೊದ್ಲು ಊರಿಗೆ ಹೋಗಿವ ಈಕಿನೂ ಬೇಕಿನ ಮಾತಾಡ್ಸ್ಕೊಂಡು ಹೋದ್ರ ಅದಂತನ ಬಂದು ನೋಡು. ಇನ್ನೂ ಬರಲಿಲ್ಲಲ್ಲ ನೀನು ಗಂಡ ಸೋಜು. ತಿರುಗಿ ನಮ್ಮದು ಊಟ ಆಗಿ ವಾಪಸ್ ಹೊಂಟ್ವಿ ನಾವು. ಒಂದು ಫೋನರ ಮಾಡಿ ಬಾ ಅಂತ ಹೇಳ್ಬೇಕು, ಹಿಂಗೆ ಬಂದಾರಂತಂದು. ನಾನೇ ಮಾಡಿದ್ದೀನಿ ಬೇಯವ್ವ, ಎತ್ತಲೇ ಇಲ್ಲ ಫೋನ್, ಒಟ್ಟ ಎತ್ತವಲ್ರಿ ಫೋನ್. ಅಯ್ಯೋ ಅಪ್ಪ ಹಿಂಗೆ ಮಾಡ್ತಾರೆ ಅವ್ರು, ಒಟ್ಟು ಫೋನ್ ಎತ್ತದಲ್ಲ. ಬಿಸಿ ಇದ್ದೆ ಅಂತೇಳಿ ಅದಕ್ಕೆ ಒಂದು ಮೆಸೇಜ್ ಹಾಕಿನಿ, ಹಂಗೇನ್ರ ಫ್ರೀ ಇದ್ದಾಗ ನೋಡಿದ್ರು ಅಂದ್ರೆ ಬರಲಿ ಅಂತಂದು. ಆತು ಇನ್ನೊಂದು ಸ್ವಲ್ಪ ಕುದ್ರಿ, ಸಂಜೆ ಮುಂದೆ 5:15 ಬರ್ಬೋದು, 5:15 ಮ್ಯಾಗ ಹೋಗಂತ್ರಿ ಅಂತ. ಕೈಯಂತ ಕಾರಲ್ಲ ನಡಿತೈತಿ. ಅಯ್ಯೋ ಬೇಡವಾ, ಆಕೆ ಒಬ್ಬೇಕದಾಳ, ಅದ್ರಾಗ ನಿಮ್ಮ ಅಣ್ಣನೂ ಮನೆಯಾಗಿಲ್ಲ ಏನೂ ಇಲ್ಲ. ಸುಮ್ಮ ಅತ್ತಾಗ ಗೊತ್ತಲ್ಲಿ ನಿಮ್ಮ ಅಣ್ಣ ನಣೆ ಬರ, ಅದಕ್ಕೆ ನಾವು ಹೋಗಿವಿ ಅಂತ. ಮತ್ತು ನನಗೂ ಟಯರ್ಡ್ ಆಗೈತಿ, ಹೋಗಿ ನಾನು ಲಘು ಒಂದಿಟ್ಟು ನಾನು ರೆಸ್ಟ್ ಮಾಡ್ಬೋದು. ಕುಂದ್ರಿ ಹೋಗಂತ್ರಿ ಅಂತ, ಚಾ ಕಿಡ್ತಾಳ, ಚಾ ಕುಡಿವಂತ್ರಂತ. ಬೇಡ್ರಿ ಈಗ ಊಟ ಆಗೈತಿ, ಯಾ ಚಾ ಕುಡಿತೀರಿ ನೀವು ಬಿಸ್ಲಾಗ? ಬರತ್ಲಿಗೆ ಪಾನಕ ಕುಡಿದೀವಿ, ಹೊಡೆ ತುಂಬ ಊಟ ಮಾಡೀವಿ, ಮತ್ತೇನೈತಿ ಮತ್ತು ಕೂತಿಟ್ಟತ್ತು ಮಾತು ಹೇಳಿವಿ. ಅಪ್ಪ ನಾ ಒಂದಿಷ್ಟು ದಿನ ಊರಿಗೆ ಬರ್ತೀನಪ್ಪ, ನಾನು ಬಂದ್ಬಿಡ್ಲ ಈಗ, ಕರ್ಕೊಂಡು ಹೋಗ್ಬಿಡ್ರಿ ನಂಗೆ. ಅಲ್ಲವಾ ನಿನಗಿಲ್ಲಿ ಏನು ಕಮ್ಮಿ ಆಗೈತೆ ಅಂತಂದು ಹಂಗೆ ಬಂದರ ಮುಂದೆ ನಾನು ಬರ್ತೀನಿ ಅಂತಂದು ಸಣ್ಣ ಹುಡ್ರ ಗತಿಗೆ ಮಾಡ್ತಾರಲ್ಲ. ಸಣ್ಣ ಹುಡ್ರು ಹೋದಾರಿಂದ ಹೋದೆ, ಬಂದಾರ ಜೊತೆ ಬಂದೆ ಅನ್ನಂಗೆ ಹಂಗೆ ಮಾತಾಡಿದ್ರಿ ಏನು ಅನ್ಕೋಬೇಕು? ನಿಮ್ಮ ಅಪ್ಪ ಏನು ಅನ್ಕೋಬೇಕು? ನಿಮ್ಮ ಅಮ್ಮ ಏನು ಅನ್ಕೋಬೇಕು? ನಿಮ್ಮ ಅಜ್ಜಿ ಏನು ಅನ್ಕೋತಾನ? ಅದರ ಬೇಡ ನಿನಗೆ. ಏನರ ಕಮ್ಮಿ ಆಗೈತೆ ನಿನಗೆ ಈ ಮನೆಯಾಗ? ಹಂಗೆ ನಿಂತ ಮಟ್ಟಕ್ಕಿನ ಮೇಲೆ ಉಕ್ಕಿ ನಿಂತಿಯಲ್ಲ. ಅಯ್ಯೋ ಅತ್ತಿ ನಾನೆಲ್ಲ ಹಂಗಂದೆ, ನನಗೆ ಆಗೋಲ್ದಾಗೈತಿ. ಎಷ್ಟು ಬ್ಯಾತ್ರಾಗತ್ತೆ ಗೊತ್ತ, ಒಂದು ಎಲ್ಲೂ ಹೊರಗೆ ಕರ್ಕೊಂಡು ಹೋಗಲ್ಲ. ಮದುವೆಯಾಗಿ ಇಷ್ಟು ದಿನ ಆದ್ರೂ ಎಲ್ಲರೂ ಹೋಗಿವಲ್ಲ ನಾವು. ನಿಮ್ಮಗ ಬರ್ತಾರ, ಊಟ ಮಾಡ್ತಾರ, ಮಕ್ಕೋತಾರ, ಡ್ಯೂಟಿಗೆ ಹೋಗ್ತಾರ, ಮತ್ತೆ ಡ್ಯೂಟಿಗೆ ಹೋಗ್ತಾರ, ಊಟ ಮಾಡ್ತಾರ, ಬರ್ತಾರ, ಇಷ್ಟ. ಒಮ್ಮೆ ಮನೆಗೂ ಊಟಕ್ಕೆ ಬರಲ್ಲ. ಏನಾರ ಸ್ಪೆಷಲ್ ಮಾಡ್ಕೊಂಡು ಇವ್ರು ರುಚಿ ನೋಡ್ಲಿ ಅಂತ ಕಾಕೊಂಡು ಕೂತಿರ್ತೀನಿ. ಒಂದಿನಕರ ಬರ್ತಾರ ಮನೆ ಕಡೆಗೆ. ಹಂಗಂತೇಳಿ ನಿಂತ ಮಟಕ್ಕಿನ ಮ್ಯಾಗ ಬರೋದು ಏನು ಚಂದ? ಬರ್ತಾರ ಐರ್ ಕುದ್ರಿ ಕತ್ತೆ ತಂದಂಗ ನೀನು ನಿಹಾರಿಕಂದು ಇದ್ರಾಗ ಹೊಂಟಿ ಬಿಡ್ತಾರ್ಯಾಗ. ಅಜ್ಜ ಏನಾಗಲ್ಲ ತಗೋ, ಇವ್ರಿಗೆ ಫೋನ್ ಮಾಡಿ ಹೇಳ್ತೀನಂತ. ಮತ್ತು ಇವ್ರಿಗೆ ಒಟ್ಟ ಏನು ನನ್ನ ಬಗ್ಗೆ ಕನ್ಸರ್ನೇ ಇಲ್ಲ, ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕನ್ನೋದು ಇಲ್ಲ. 3 ಹೊತ್ತು ದವಾಖಾನೆ. ಇಲ್ಲಿ ಬಂದ್ರೆ ಏನು ಸುಮ್ಮನೆ ಇರ್ತಾರನ್ನ? ಸಂಜೆ ಮುಂದೆ ಬರ್ತಾರಲ್ಲ, ಇಲ್ಲಿ 5:15 ಹಂಗೆ ಬರ್ತಾರ, ಫ್ರೆಶ್ ಆಗ್ತಾರ, ಒಂದಿಟ್ಟೇನೋ ಮಾತಾಡೋಣ ಅಂತ ಕುಂದತ್ಲಿಗೆನ. ಈಗ ಅಲ್ಲಿ ಇಲ್ಲಿ ಮನ್ಯಾಗ ಆ ಕಡೆ ಕ್ಲಿನಿಕ್ ಓಪನ್ ಮಾಡ್ಯಾರಲ್ಲ, ಆಗಲೇ ಅಲ್ಲೊಂದು 4-5 ಮಂದಿ ಬಂದು ಕುಂತ ಬಿಟ್ಟಿರ್ತಾರ 5:15 ಅನ್ನತ್ಲಿಗೆನ. ಇನ್ನು ಅಂಗಳಗಸನ ಒಂದಿರೋದಿಲ್ಲ, ಅಲ್ಲಿ ಆಗಲೇ ಜನ ಬಂದು ಕೂತ್ ಬಿಡ್ತಾರೆ. ಇನ್ನು ಪೂರ 8-8:30 9 ಗಂಟೆವರೆಗೂ ಪೇಷಂಟ್ ನೋಡ್ತಾರೆ. ಇಲ್ಲೂ ಪ್ರೈವೇಟ್ನಾಗೂ ಪೇಷಂಟ್ ನೋಡಿ 9 ಗಂಟೆಗೆ ಒಳಗೆ ಬರ್ತಾರೆ. 9 ಉಣ್ಣ ಕುಂತಿರ್ತಾರೆ, ಒಮ್ಮೆ ಬರ್ತಾರೆ. ಮತ್ತು ನಾವೇ ಹೇಳ್ತೀವಿ ಒಂದು 10 ನಿಮಿಷ ಕುಂದ್ರಿ ಉಣ್ಣ ಕುಂತಾರ ಅಂತಂದು ಉಣ್ತಾರ. ಅವಾಗ ನಿಂತ್ಕೊಂಡು ಉಂಡು ಮತ್ತೆ ಬರ್ತಾರೆ ಹೊರಗೆ, ಮತ್ತು ಪೇಷಂಟ್ ನೋಡ್ತಾರೆ. ಮತ್ತೊಂದಿಟ್ಟು ವಾಕ್ ಮಾಡ್ಬೇಕು, ಇಲ್ಲಾಂದ್ರೆ ಹಂಗೆ ನನಗೆ ನನ್ನ ಟೈಮನ್ನು ನಾನು ನೋಡ್ಕೊಳಕ್ಕೆ ಟೈಮ್ ಸಿಗೋಲ್ದು ಅಂತಂದು ಒಂದಮ್ಮು ಅಲ್ಲಿಂದ ಇಲ್ಲಿಗೆ ವಾಕಿಂಗ್ ಮಾಡ್ಕೊಂಡ್ಬರ್ತಾರೆ. 1-2 ಕಿಲೋಮೀಟ್ರ್ ಬರತ್ತೆ, ಕತ್ಲಾಗಿರ್ತೈತಿ, ಮಕ್ಕೊಂಡ್ಬಿಡ್ತಾರೆ. ಅಲ್ಲವಾ ಮತ್ತು ಅದಾ ಕೆಲಸ. ನಾ ಫೋನ್ ಮಾಡ್ತೀನಿ ತಡಿ, ನಾ ಫೋನ್ ಮಾಡಿ ಬರ್ತೀನಿ. ಬಾರಪ್ಪ ಹಿಂಗೆ ನಿಮ್ಮ ಮಾವ ಬಂದಾನ ಅಂತಂದು. ಬ್ಯಾಡ ಬಿಡತ್ತಿ, ಏನು ಫೋನ್ ಮಾಡೋದೇನು ಬೇಡ. ದಿನಾನು ನೀವು ಫೋನ್ ಮಾಡ್ತೀರಿ, ನಾನು ಫೋನ್ ಮಾಡ್ತೀನಿ. ಅವ್ರು ಬರೋ ಟೈಮ್ಗೆ ಬರ್ತಾರೆ. ಹೋಗೋರಿ.
ಬೇಸರ ಮಾಡ್ಕೊಬರ್ತಾರಿ, ನಾ ಫೋನ್ ಮಾಡಿ ಬರ್ತೀನಿ. ಅಯ್ಯ ಆತಂದು ಕೆಲಸನ ಹಂಗೈತೆ ಸೌಜು, ಯಾಕೆ ಅಷ್ಟಕ್ಕೊಂದು ಬೇಜಾರು ಮಾಡ್ಕೋತಿದ್ದಿ? ಮಾವ, ಅಮ್ಮ, ಅಜ್ಜ ಯಾವಾಗ ಬಂದ್ರಿ? ಅವ್ರ ಇನ್ನ ನೆಟ್ಟೆ ಮಧ್ಯಾಹ್ನ ಬಂದಾರ ಅವ್ರು. ನೀವು ಯಾವಾಗ ಬರ್ತೀರಿ ನೋಡ್ರಿ. ಫೋನ್ ಮಾಡಿದ್ರೆ ಫೋನು ತೆಗಿಯಲ್ಲ, ಏನಿಲ್ಲ. ಒಂದಿಷ್ಟು ಪರ್ಸ್ನಲ್ ಲೈಫ್ಗೂ ಟೈಮ್ ಕೊಡ್ಬೇಕ್ರಿ. ಹಿಂಗೆ ಮಾಡ್ತಾಳೆ ನೋಡ್ರಿ. ಇಷ್ಟು ವಿಷಯಕ್ಕೂ ಸಣ್ಣ ವಿಷಯಕ್ಕೂ ಜಗಳ ಮಾಡ್ಕೊಳ್ಳೋದು, ಬರೀ ಸಿಟ್ಟು ಮಾಡ್ಕೊಳ್ಳೋದು. ನನ್ನ ಹತ್ರ ಅಂತೂ ಒಟ್ಟು ಚಂದಗನ ಮಾತಾಡಲ್ಲ, ಬರೀ ಸಿಟ್ಟು ಮಾಡ್ತಾಳೆ. ನಂಗೆ ಬಂದು ಅಂದ್ರೆ ಮನೆಗೆ ಯಾಕಾರ ಮನೆಗೆ ಬರ್ತೀನಿ ಅನ್ನಂಗೆ ಆಗುತ್ತೆ. ಈಗ ನೋಡ್ರಿ, ಈಗ ನಾ ಬಂದೀನಿ, ಮಕ್ಕ ಕೊಟ್ಟು ಮಾತಾಡ್ಲಾರ್ದೆ ಹೆಂಗೆ ಓದ್ ನೋಡ್ರಿ. ಯಪ್ಪ, ನಿಮ್ಮಿಬ್ಬರು ಜಗಳ ಇವತ್ತಿಂದಲ್ಲ, ನೀವು ಆಮೇಲೆ ಇವತ್ತು ಜಗಳ ಮಾಡ್ತೀರಿ, ನಾಳೆ ಒಂದಾಕಿರಿ. ನಮಗೆ ಹೊತ್ತಾಗುತ್ತಾ ವಿಕ್ರಮ, ನಾವು ಬರ್ತೀವಿ. ಆಕೆ ಹಿಂಗೆ ಕರ್ಕೊಂಡು 2 ದಿನ ಊರ ಕಡೆ ಬಂದು ಹೋಗ. ಅಯ್ಯೋ ಯಮ್ಮ, ಈಗ ನೋಡ್ತೀಯಲ್ಲ ನೀನ, ಒಟ್ಟ ಎಲ್ಲೂ ಬರೋಕೆ ಆಗೋಲ್ದು ಪೇಷಂಟ್ ಒಂದ. ಆಮೇಲೆ ಈಗ ಮನ್ಯಾಗನು ಪ್ರೈವೇಟ್ನಾಗ ನೋಡಕತ್ತೀನಿ, ಒಟ್ಟ ಪುರ್ಸೊತ್ತ ಸಿಗವಲ್ದು. ನಾಳೆ ಬೇಕಾದ್ರೆ ಒಂದಿನ ಕರ್ಕೊಂಬರ್ತೀನಿ ತಗೋ. ನಾಳೆ ನಾನು ರಜಾ ಹಾಕ್ತೀನಿ, ಬೇರೆಯವ್ರದ್ದು ಐತಿ ಶಿಫ್ಟು ಹಗ್ಲತ್ತು. ನಾನು ನಾಳೆ ಬಂದು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರ್ತೀನಂತ. ಆಕೆ ಈಗ ಬರ್ತೀನಿ ಅಂತ ಕೂತಾಳೆ ಈಗ ನಮ್ಮ ಜೊತೆಗೆ. ನಾವು ಅದ ಬೈಯಾಕತ್ತಿದ್ಲ, ಅವ್ರ ಅಮ್ಮ ಅವ್ರ ಅಜ್ಜ ಅದ ಬೈದ್ರು, ಹಂಗೆ ಹೋಗೋರ ಜೊತೆ ಹೋಗ್ತೀನಿ, ಬರೋರ ಜೊತೆ ಬರ್ತೀನಿ, ಸಣ್ಣಕ್ಕೇನೋ ನೀನಂತಂದು. ಅಯ್ಯೋ ಮಾವ, ನನಗಂಕರು ಸಾಕಾಗಿ ಹೋಗಿತ್ತು ನಿನ್ನ ಮಗಳ ಕಾಲಾಗ. ಒಟ್ಟ ಹೇಳೋ ಮಾತು ಕೇಳೋದಿಲ್ಲ, ಅರ್ಥ ಮಾಡ್ಕೊಳ್ಳಲ್ಲ, ಸಣ್ಣ ಹುಡುಗಿ ಮಾಡ್ದಂಗೆ ಮಾಡ್ತಾಳೆ. ಮತ್ತು ನನ್ನ ವರ್ಕ್ ಪ್ರೆಷರ್ ಹಂಗಿರುತ್ತೆ ಮಾವ. ಆತಪ್ಪ, ನಾವಂತರೂ ಬರ್ತೀವಿ, ನಮ್ಗೆ ಹೊತ್ತಾಗೈತಿ. ನೀ ಚಾಪ ಕುಡಿ, ಮತ್ತೆ ನೋಡುನಂತ. ಬರ್ರಿ, ಚಾ ಕೆಟ್ಟು ಬಂದೀನಿ, ಚಾ ಕುಡಿವಂತ್ರಿ ಅಂತ ಅವರು ಹೋಗ್ತೀನಂತಾರೆ. ಅಜ್ಜ ಅಮ್ಮ ಚಾ ಕುಡ್ದು ಹೋಗ್ತಾರೆ. ಇಲ್ಲ ನನಗೆ ಯಾಕೆ ಚಾ ಕಿಟ್ಟಿ, ನಾ ಈಗ ಬಂದ ಬಿಡ್ತೀನಿ. ಈಗ ಅವ್ವ ನೀನು ಹಲಮಲ ಫೋನ್ ಮಾಡೋದಕ್ಕೆ ಹಂಗೆ ಕಾರ್ ತೊಗೊಂಡು ಬಂದ್ಯಾನ. ನಾನು ಈಗ ಇನ್ನೊಂದು ಸ್ವಲ್ಪ ಬಿಟ್ಟು ಬಂದ ಬಿಡ್ತೀನಿ. ತಡಿ, ಇನ್ನೂ 1 ಅವರ್ ಪೇಷಂಟ್ ಅದಾರ, ನೋಡಕತ್ತೀನಿ, ಬರ್ತೀನಿ 1 ನಿಮಿಷ. ಅಲ್ರಿ, ನೀವು ಬಂದ್ರಿ ಅಂತ ನಾ ಅವಸರ ಮಾಡಿ ಚಾ ಕಿಟ್ಟಿನ ಒಳಗೆ ಹೋಗಿ, ಈಗ ಹೋಗ್ತೀನಿ ಅಂತೀರಲ್ಲ. ಹೋಗ್ಲಿ ಬಿಡು, ಅವ್ರಿಗೆ ಕೆಲಸ ಅದಾವಂತ ಯಾಕೆ ಹಂಗೆ ಮಾಡ್ತಿದ್ದಿ ಸೌಜು? ಅಪ್ಪ, ನಾ ಬರ್ತೀನಿ ನಿಮ್ಮ ಜೊತೆಗೆ. ಈಗ ಅವರು ಬಂದಾರಲ್ಲ ರೀ, ನಾ ಹೋಗಿ ಬರ್ತೀನಿ ನೋಡ್ರಿ. ನಾ 1 ವಾರ ಇದ್ದು ಬರ್ತೀನಿ. ಹೆಂಗೋ ಅಪ್ಪ ಬಂದಾರ, ಮತ್ತೆ ನಾಳೆ ಮತ್ತೆ ಕರೆಯಕ್ಕೆ ಬರಬೇಕು. ನಿಮ್ಮನ್ನಂತರೂ ನಂಬ್ಕೊಂಡು ನೀವು ಕರ್ಕೊಂಡೋಗಿ ಬಿಡೋದು ಇಲ್ಲ. ನಂಗೆ ಒಬ್ಬಕ್ಕೆ ಹೋಗ್ತೀನಿ ಅಂದ್ರೆ ಅದಕ್ಕೂ ಬಿಡೋದಿಲ್ಲ. ಹೆಂಗೋ ಅಪ್ಪ ಬಂದಾರಲ್ಲ, ನಾನು ಹೋಗ್ತೀನಿ. ಅಪ್ಪ, ನಾನು ಬರ್ತೀನಿ ತಡ್ರಿ, ನಾ 1-2 ಜೊತೆ ಅಂಗಿ ತೊಗೊಂಡು ಬರ್ತೀನಿ. ನಾನು ಬಟ್ಟಿ ಅಲ್ಲ, ನೀನು ಹೋದ್ರೆ ಇಷ್ಟು ದೊಡ್ಡ ಮನೆ ನನಗೆ ಆಗೋದಿಲ್ಲ ಯಾವ ಅತ್ತಿಯರ. ನಾನು ಆಕಿ ಜೈನಮ್ಮ ಕದಾಳಲ್ರಿ, ಆಕಿಗೆ ಹೇಳಿ ಹೋಗ್ತೀನಿ. ಕಸ ಮುಸುರಿ ಬಟ್ಟೆ ಒಗೆಯೋದು ಎಲ್ಲಾನು ನೆಲ ಒರ್ಸಕ್ಕೆ ಅವ್ರು ಬರ್ತಾರೆ. ಅಡುಗೆ ಒಂದು ನೀವೊಬ್ಬರ ಮಾವರಷ್ಟೇ ಅಲ್ಲ, ಅಮ್ಮ ನಿಮ್ಗೇನು ಬೇಕಾದ್ರೆ ಒಂದಿಷ್ಟು ನೀವು ಮಾಡ್ಕೊಂಬಿಡ್ರಿ. ನಾನು 1 ವಾರ ಹೋಗಿ ಬರ್ತೀನಿ. ನನಗೆ ಆಗಂಗಿಲ್ಲ, ಇರೋಕ್ಕಾಗೋಲ್ಲ, ನಂಗೆ ಬೇಸರ ಆಕತ್ತೈತಿ. ಹೋಗ್ಲಿ ಬಿಡ ಬಾಸು ಕನ್ಯೆ, ಯಾಕೆ ಬರ್ತೀನಿ ಅಂತಾಳ. 1 ವಾರ ಇಟ್ಕೊಂಡು ಕಳಿಸ್ತೀವಿ. ಮತ್ತೀಗ ಅದನ್ನು ಮಕ್ಕಳ ಕುಂದಿರ್ತಾಳೆ. ಏನಾರ ಮಾಡಿ ನಿಮ್ಗೆ ತಿಳಿದಂಗೆ ಆಯ್ತು. ಹೋಯ್ ಬಾ, ಕೇಳು ನಿನ್ನ ಗಂಡನ್ನ, ಹೋಗಂದ್ರೆ ಹೋಗಿ, ನಾನಂತ ಹೋಯ್ ಬಾ ಅಂತೀನಿ ನೋಡಿ. ರೀ, ಹೋಗಿ ಬರ್ತೀನಿ ಎಂದೆ. ಹ್ಞೂ ಮಾರೈತಿ, ಆತು ಹೋ ಬಾ. ನಿನ್ಗೆ ಎದಕ್ಕರ ಬೇಡ ಅಂತೀವ? ಏನು ಕಮ್ಮಿ ಆಗೈತಿ ಮನ್ಯಾಗ? ತಿನ್ನಕ್ಕೆ ಕಮ್ಮಿಯ, ಉಣ್ಣಕ್ಕೆ ಕಮ್ಮಿಯ? ನೀನು ಏನಂತಿ ಅದು ಎಲ್ಲಾನು ನಿನ್ನ ಮುಂದೆ ಬಂದು ಬೀಳ್ತೈತಿ. ನೀ ಕೇಳೋಕಿನ ಮುಂಚಕ್ಕೆ. ಆತು ಅಪ್ಪ, ನಡ್ರಿ, ನಾನು ಬರ್ತೀನಿ. ಮಾವ, ನಂಗೊಂದಿಟ್ಟು ಕೆಲಸ ಐತಿ, ನಾ ಹೋಗಿ ಬರ್ತೀನಿ ರೀ. ಆತಪ್ಪ, ಹೋಯ್ ಬರ್ರಿ. ಅಪ್ಪ ನಡೀರಿ, ಬಂದೆ ಕಾರ್ ತೆಗೀರಿ ನೀವು. ಬಾರವ. ಹೇಳ ಮಾತು ಕೇಳೋದಲ್ಲ, ಏನಿಲ್ಲ. ಹೊಂಟ್ಲು ಅಂದ್ರೆ ಹೋಗ್ಬಿಡೋದು, ಬರೀ ಇದಾತ. ಏನಾರ ಮಾಡಿ. ಲೇ ಸೌಜಿ, ನಿಮ್ಮ ಮತ್ತಿಗೆ ಸಿಟ್ಟು ಬಂದಂಗೆ ಆತು ನೋಡು. ಹೋಗ್ಲಿ ಬಿಡು, ಬಂದ್ರೆ ಬರ್ತೈತಿ. ನಂಗೆ ದಿನಾನು ಸಿಟ್ಟು ಬರ್ತೈತಿ. ನಂದು ಯಾರ ಕೇಳ್ತಾರನ, ಬರೀ ಇವ್ರದಾಗ ಕೇಳೋದು ಆಗೋತಿ. ಇವ್ರಿಗೆ ಸಿಟ್ಟು ಬಂತು, ಮಗ್ ಸಿಟ್ಟು ಬಂತು, ಅಮ್ಮಗೆ ಸಿಟ್ಟು ಬಂತು, ಬರೀ ಇದಾಗೋತು. ಬರೀ ಇವ್ರಿಗೆ ಸಿಟ್ಟು ಬರುತ್ತಂತ ನಾನು ಅಡ್ಜಸ್ಟ್ ಮಾಡ್ಕೊಳ್ಳೋದಾತು. ಇವ್ರು ಯಾರು ನಮಗೆ ಅಡ್ಜಸ್ಟ್ ಮಾಡ್ಕೊಳಂಗಿಲ್ಲ. ಓಕಿನಂದ್ರೆ ಬಿಡೋದಲ್ಲ. ಇವರ ಎಲ್ಲ ಕೆಲಸದಾರಿಗೆ ಬೇಡ, ನಾವು ಅದಿವಲ್ಲಿ ಇಬ್ಬರದಿವ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ. ನಾನೇನು ಕೆಲಸದಾರ ಬಿಡಿಸಿಲ್ಲ. ಇವರ ನೀನು ಬೇಸರ ಆಗುತ್ತಲ್ಲ, ಕೆಲಸ ಮನ್ಯಾಗ ಮಾಡಿದ್ರೆ ಏನು ಬೇಸರ ಆಗಲ್ಲ ಅಂತೇಳಿ ಬಿಡಿಸಿ ಈಗ ನಿಮ್ಮ ಮುಂದೆ ಸುಳ್ಳು ಹೇಳ್ತಾರೆ ನೋಡಿ. ಅಮ್ಮ ನಾನಾ ಬಿಡಿಸೀನಿ ಅಂತ ಹೇಳ್ತಾರೆ. ಎಷ್ಟು ಚಂದ. ಹೌದಾ? ಮತ್ತೆ ಹೆಂಗೆ ಅಂದ್ ನೋಡಕಿ ನಿಮ್ಮತ್ತಿ, ನೀನ ಬಿಡಿಸಿದಿ ಬೇಸರ ಆಗುತ್ತಂತ ಹೇಳಿ ಅಂದ್ ನೋಡು. ಅಂದ್ರೆ ಕೆಲಸ ಮಾಡ್ಕೊತ ಇರ್ಬೇಕಂತ, ಅಂದ್ರೆ ಬೇಸರ ಆಗಂಗಿಲ್ಲ ಅಂತ. ಕೆಲಸ ಕಮ್ಮಿ ಆಗ್ಯಾವಲ್ಲ ಮನ್ಯಾಗ, ಎಲ್ಲಾನು ನನ್ನ ಮಗ ಇದ್ದಲ್ಲೇ ತಂದು ಕೊಡ್ತಾನ ನಿನಗೆ. ಅದಕ್ಕೆ ಜಾಸ್ತಿ ನಿಂದ ಸೊಕ್ಕಾಗೈತಿ ನಿನಗೆ. ಕೆಲಸದಾರ ಇಲ್ಲಾಂದ್ರೆ ಗೊತ್ತಾಗತ್ತೆ ನಿನ್ನ ಬಗ್ಗೆ ಬವ್ ಮಾಡ್ತಿಯಲ್ಲ, ಅವಾಗ ನೀನೇ ಹೇಳ್ತಿದ್ದೆ ಅಂತಂದು ಅವಾಗ ಬಿಡ್ಸ್ಯಾರ. ಮತ್ತೆ ಏನು ಮಾಡ್ಬೇಕೀಗ? ಅದಕ್ಕೆ ನಾನು ಜೈನವಕ್ಕೆ ಹೇಳ್ತೀನಿ ಅಂತ ಹೇಳಿದ್ದೆ. ನನಗೇನಾರು ಹಿಂಗೆ ಆರಾಮಿಲ್ಲ, ನಂಗೆ ಬೇಸರ ಆಗೈತೆ ಅಂದ್ರೆ ಜೈನವಕ್ಕೆ ಕರೆಸ್ತೀನಿ. ಅಷ್ಟು ದೊಡ್ಡ ಮನೆ ಮ್ಯಾಗಿಂದ ಕೆಳಗೆ ಕಸ ಅನ್ನೋದು ಹೇಳ್ಬೇ ನೀನು ಹಂಗೆ ಅಂತಾಳ. ಮತ್ತೆ ದಿನಾನು ಕಸ ಅನ್ಬೇಕು, ದಿನಾನು ಅಷ್ಟು ಮನಿನೂ ನೆಲ ಒರೆಸ್ಬೇಕು ಮುಂಜಾನೆ ಪೂಜೆ ಮಾಡೋಕ್ಕಿನ ಮುಂಚೆಕ. ಭಾರಿ ಇದಾವೆ ಇಕ್ಕಿವು ನಮ್ಮ ಅತ್ತೆ ರೂಲ್ ತಿಳ್ಕೊಂಡಂಗೆ ಇಲ್ಲಿ ಇಕ್ಕಿನ. ಯವ್ವ, ನಾವಂತ್ರಿ ಇದನ್ನು ನಾವು ನೋಡಿ ಮಾಡಿದ್ದಲ್ಲವ ಯವ್ವ, ನೀನಾ ನೋಡ್ಕೊಂಡಿದ್ದು. ಇನ್ನು ಇಬ್ರಿಗೂ ಬೇಜಾರಾಗತ್ತೆ ಅನ್ನೋದಕ್ಕೆ ಮದುವೆ ಮಾಡೀವಿ ನಾವು. ಕಿಟಿ ಮಾಡಬೇಡ, ನಡಿ. ನಿಮ್ಮಪ್ಪಲ್ಲಿ ಕಾರ್ ತೆಗೆದು ನಾನು ಹೇಳಿ ಮತ್ತಿಗೆ 1 ಮಾತು ನಮಸ್ಕಾರ ಮಾಡ್ಬೋಗು. ಹೊರಗಿರ್ತೀವಿ, ಬಾ ರೀ, ಬರ್ರಿ ಹೋಗಣ. ಅತ್ತಿ ಏನವ ಹೇಳು.
ಈ ಮನ್ಯಾಗ ಅತ್ತಿ ನೀನಾಗಿದ್ದಿ, ನಾನು ನಿನಗೆ ಸೊಸಿ ಅಲ್ಲ, ಈ ಮನ್ಯಾಗ ಆಳಾಗಿನ ಹೇಳು. ನಿನಗೆ ಮತ್ತೆ ಮರ್ಯಾದೆ ತೆಗಿಬೇಕಂತಾನೆ ಅದಿ ನೀನು. ಏನ ಅಂತಾರಲ್ಲ, ಮನೆಯಿಂದ ಅಂತಂದು ಮಾಡ್ಕೊಂಬಂದ್ರೆ ತಲೆ ಮೇಲೆ ಮನುಷ್ಯ ತಿಂಡಿ ಹರಿತಾರೆ. ಒಳ್ಳೆಕಂದ್ರೆ ಬಂದು ಒಳಗೆ ಹುಚ್ಚಿ ಉದಿದ್ರಂತ ಹಂಗಾಗೈತಿ ನಮ್ಮ ಹಣೆ ಬರ. ಅತ್ತಿ ಮತ್ತೆ ನಾನು ಎಷ್ಟು ದಿನ ಆತ ಹೇಳಕತ್ತು ಊರಿಗೆ ಹೋಗ್ತೀನಿ ಅಂತ. ಒಂದು ಏಟ್ರ ನೀವು ಇಬ್ರು ಹಾಕ್ಕೊಂಡಿರೇನ ತಾಯಿ ಮಗ ಕಿವ್ಯಾಗ. ಮಾವಂತರು ಒಟ್ಟ ಮನ್ಯಾಗ ಇರಂಗಿಲ್ಲ, ಅವರು ಹಂಗ ಮಾಡ್ತಾರ, ನೀನು ಹಂಗ ಮಾಡ್ತಿದ್ದಿ. ನಾನಂತ್ರ ಈಗ ಹೋಗ್ಬರ್ತೀನಿ ಅಷ್ಟ, ನಾನಂತ್ರ ಹೋಗ್ತೀನಿ. ಹೋಗಂದಲ್ಲವಾ, ನಿನ್ನೇನು ಬೇಡ ಅಂತ ನಾನೇನು ಹಿಡ್ಕೊಂಡಿನ, ಕೈ ಕಾಲು ಹಿಡ್ಕೊಂಡಿನೇನು. ಹೋಗ್ತೀನಂತ ಕುಣಿಯರಿಗೆ ಏನು ಬೇಡ ಅನ್ನಕ್ಕಾಗತ್ತಾ? ಹೋಗು. ಗಂಡ ಮನಿ ಏನೇನೇನೇನೇನು ಇಲ್ಲ, ಲಕ್ಷ ಹೋಗ್ಬೇಕು ಇಲ್ಲ. ಹುಡುಗನ ಜೊತೆಗೆ 3 ಹೊತ್ತು ನಂಗೆ ಟೈಮ್ ಕೊಡಲ್ಲ ಅಂತ ಜಗಳ ಮಾಡೋದು, ಇಲ್ಲ ಅಂದ್ರೆ ನನ್ನ ಜೊತೆ ಜಗಳ ಮಾಡೋದು. ಬರೀ ಇದಾಗೋಗಿತ್ತು. ಬಂದಾಗಿಂದನು ಏನೇನು ಸುಖ ಕಾಣಲಿಲ್ಲ. ಮನೆಯಂದಂತ ಮಾಡ್ಕೊಂಡು ಹಾಳಾಗೋಲಿ. ನೋಡಲ್ಲಿ ನಿಮ್ಮ ಅಕ್ಕ ಆಗಲೇ ಬಸರದಾಳಂತ, ಈಗ ನಿಮ್ಮಮ್ಮ ಹೇಳೋದಿಲ್ಲ. ಆತಾಳ, ಆಕಿ ಬಸರಾದ್ರಾಗಿರ್ತಾಳ, ನನ್ನ ಜೀವ ತಿನ್ಬೇಡ, ನಾನು ಹೊಕ್ಕಿನಿ. ಏಟೇಟೇಟೇಟು ನಯ ನಾಜೂಕು ಸಂಸ್ಕಾರ ಕಲಿಸೇ ಇಲ್ಲ. ಹಿಂಗ ಆಗದು. ಒಂದೊಂದು ಹೆಣ್ಮಕ್ಳಿದ್ದಾರೆ ಮದುವೆ ಆದ್ರೆ ಹಿಂಗ ತಲೆ ಮೇಲೆ ಮನುಷ್ಯ ತಿಂಡಿ ಹರಿಯದ ನಮಗೆ ಸಾಕಕ್ಕೆ ಹೋಗುತ್ತೆ. ಒಬ್ಬ ಅಂತವನದ ನೀವ ಮನ್ಯಾಗ ಏನು ನಡೀತೈತಿ ಏನಿಲ್ಲ. ನಾನು ಹೇಳಿದ್ರೆ ಹಕ್ಕೆ ಬಕ್ಕಾಕೋನಿಗೆ ನಮ್ಮವು ಯಾಕೆ ಹೇಳ್ತಾಳ ಅಂತಂದು ಏನಿಲ್ಲ. ಬರೀ 3 ಹೊತ್ತನು ದವಾಖಾನಿ ಇಲ್ಲ. ಫೋನ್ ನೋಡ್ಕೊಂಡ್ರದು, ಇಲ್ಲ ಟಿವಿ ನೋಡ್ಕೊಂಡ್ರದು, ಇಲ್ಲ ಅಂದ್ರೆ ಮಕ್ಕೊಂಡು ನಿದ್ದೆ ಮಾಡೋದು. ಇದು ಒಂದು ಜೀವನ. ಮೊದ್ಲು ಹಳೆ ಮನೆಯಾಗಿದ್ದಾಗ ಅದ ಚಲೋ ಇತ್ತು, ಎಷ್ಟು ಚಂದ ಇತ್ತಲ್ಲಿ. ಓಣಿ ಕಟ್ನಾಗ ಇರ್ತಿದ್ವಿ, ಬ್ಯಾಸ್ರ ತಂದ್ರೆ ಇವ್ರು ಬಂದು ಮಾತಾಡ್ಕೊಂತಾರೆ ಕುಂದಿರ್ತಿದ್ವಿ. ಇಲ್ಲ ಅಂದ್ರೆ ಮುದುಕಿ ಚಾಕ್ರಿ ಮಾಡು, ಇಲ್ಲ ಅಂದ್ರೆ ಈಕಿದ ಒಂದು ದೊಡ್ಡದೊಂದು ಕೇಳು ಪುರಾಣನ ದಿನ.